ಸ್ನೇಹಿತರೆ, ನಾನು ನಿಮ್ಮ ವಿಜೇಂದ್ರ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಸ್ತುತವಾಗಿ ಯೂಟ್ಯೂಬಲ್ಲಿ, ನಮ್ಮ ನ್ಯೂಸ್ ಚಾನಲಲ್ಲಿ ಡಿಸ್ಕಸ್ ಆಗ್ತಕ್ಕಂಥ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೀವೆಲ್ಲ ನೋಡಿದ್ದೀರಿ ಇವತ್ತೇನು ನಡೀತಾ ಇದೆ. ನಾನು ಮಾತಾಡ್ತಾ ಇರೋ ವಿಷಯ ಅಂದರೆ ನಮ್ಮ ಈ ವಿದ್ಯಾಮಂತ್ರಿ ಬಗ್ಗೆ, ಶ್ರೀ ಮಧು ಬಂಗಾರಪ್ಪನವ್ರ ಬಗ್ಗೆ. ನಾನು ಒಂದು ಪ್ರಶ್ನೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು DCM ಅವ್ರಿಗೆ ಕೇಳಬಯಸ್ತೀನಿ. ನಿಮ್ಗೆ ಯಾರು ಸಿಗಲಿಲ್ವಾ? ಯಾರು ನಿಮ್ಮಂತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂಥ ಕ್ಯಾಲಿಬರ್ ಇದ್ದಂಥವ್ರು ಇಲ್ವಾ? ಅಲ್ರಿ, ನಿಮ್ಮ ಕಾಂಗ್ರೆಸ್ ಪಕ್ಷನೇ ಒಂದು ದೊಡ್ಡ ಜ್ಞಾನ ಇದ್ದಂಥ ಮಂದಿ ಇದ್ದಾರೆ. ಅಷ್ಟು ಇಂಟೆಲಿಜೆಂಟ್ ಜನ ಇದ್ದಾರೆ. ಇಷ್ಟೆಲ್ಲ ಶಾಸಕರಿದ್ದಾರೆ. ಅವರು ವಿದ್ಯೆ ಅಂದರೆ ಗೊತ್ತಿದೆ, ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಎಲ್ಲ ಗೊತ್ತಿದೆ. ಅಂಥವ್ರು ಬಿಟ್ಟು ಇವ್ರನ್ನೇ ಯಾಕೆ ನೀವು ಮಂತ್ರಿ ಮಾಡಿದ್ರಿ? ಅವರೇ ಹೇಳ್ತಾರೆ ನನಗೆ ಕನ್ನಡ ಬರಲ್ಲ ಅಂತ. ಅಲ್ರಿ, ನೀವು ಯಾರು ಹೇಳ್ತಾ ಇದ್ದೀರಿ ನಿಮ್ಗೆ ಕನ್ನಡ ಬರಲ್ಲ? ಎಷ್ಟು ವರ್ಷ ಕರ್ನಾಟಕದಲ್ಲಿದ್ದೀರಾ ನೀವು? ನಾವು ನೋಡಿದ್ದೀವಿ, ಶ್ರೀಯುತ ಬಂಗಾರಪ್ಪನವ್ರು ನೋಡಿದ್ದೀವಿ. ಎಂಥ ಜ್ಞಾನಿ ಅವರು. ಅವ್ರಿಗೆಲ್ಲ ಮಂತ್ರಿ ತಿಳ್ಕೊಂಡಿದ್ರು. ನಾವು ನೋಡಿದ್ದೇವೆ, 1-2 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದರು ಅವರು. ಅವ್ರ ಜ್ಞಾನದ ಬಗ್ಗೆ, ಅವರು ಡೀಲ್ ಮಾಡುವಂಥ ಕೆಲವೊಂದು ವಿಷಯದ ಬಗ್ಗೆ ನಮ್ಗೆ ಗೊತ್ತಿದೆ, ನಮಗೆ ಜ್ಞಾನ ಇದೆ. ನೀವು ಅವರು ಪುತ್ರ, ಅದು ಶಿವಮೊಗ್ಗ ಜಿಲ್ಲೆ ಅಂತವರು. ಶಿವಮೊಗ್ಗ ಜಿಲ್ಲೆ ಇದು ವಿದ್ಯೆಗೆ ಭಾಳ ಪ್ರಸಿದ್ಧವಾದಂಥ ಜಿಲ್ಲೆ ಅದು. ಅಂಥ ಜಿಲ್ಲೆಯಿಂದ ಬಂದಂಥ ನೀವು ಹೇಳ್ತೀರಿ ನನಗೆ ಕನ್ನಡ ಬರಲ್ಲ, ಮಾತಾಡೋಕ್ಕಷ್ಟೇ ಬರುತ್ತೆ. ಮತ್ತು ನೀವು ಮುಂದುವರೆದು ಹೇಳ್ತೀರಿ ಪ್ರಧಾನಮಂತ್ರಿಯವ್ರಿಗೆ ಕನ್ನಡ ಬರುತ್ತಾ, ಅವ್ರಿಗೆ ಅದು ಬರುತ್ತಾ, ಇವ್ರಿಗೆ ಇದು ಬರುತ್ತಾ? ಅಲ್ರಿ, ನಿಮ್ಗೆ ನಾಚಿಕೆ ಆಗ್ಬೇಕು. ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಪ್ರಧಾನಿಯವ್ರಿಗೆ ಅದು ಬರಲ್ಲ, ಇದು ಬರಲ್ಲ. ಅಲ್ರಿ, ಅವ್ರಿಗೆ ನಿಮಗೆ ಕಂಪೇರ್ ಮಾಡ್ಕೋತಾರೆ. ಅವ್ರ ಜ್ಞಾನ ಏನು, ಅವ್ರ ಕಮಿಟ್ಮೆಂಟ್ ಏನು? ನಿಮ್ಗೆ ಸ್ವಲ್ಪ ಆದರೂ ಬುದ್ಧಿ ಇಲ್ವಾ? ಇದಕ್ಕೆ ನಾನು ಬ್ಲೇಮ್ ಮಾಡ್ತಾ ಇರೋದು ಶ್ರೀಯುತ ಸಿದ್ದರಾಮಯ್ಯನವ್ರನ್ನ ಮತ್ತು ಶ್ರೀಯುತ DK ಶಿವಕುಮಾರ್ ಅವರು. ಸರ್, ನೀವು ಇಷ್ಟು ವರ್ಷ ರಾಜಕೀಯದಲ್ಲಿದ್ದೀರಿ ಸಿದ್ದರಾಮಯ್ಯನವ್ರೆ, ನಿಮ್ಗೆ ಹಣಕಾಸು ಗೊತ್ತಿಲ್ಲ ಅಂತ ಹೇಳಿದ್ರಿ ನೀವು ಒಂದ್ಸರಿ. ನನಗೆ ಹಣಕಾಸು ಗೊತ್ತಿರಲಿಲ್ಲಪ್ಪ, ನನ್ನಂಥವನ್ನ ಒಯ್ದು ದೇವೇಗೌಡರು ನನಗೆ ಹಣಕಾಸು ಮಂತ್ರಿ ಮಾಡಿದ್ರು ಅಂತ ಹೇಳಿದ್ರು. ಈ ಕರ್ನಾಟಕಕ್ಕೆ ಹೈಯೆಸ್ಟ್ ಬಜೆಟ್ ಕೊಟ್ಟಂಥ ಹಣಕಾಸು ಮಂತ್ರಿ ನೀವು ಕಲಿತಿರಲ್ಲ. ನೀವು ಕಲಿತ್ರಿ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ, ಅದ್ರ ಕಲಿತ್ರಿ. ಅದನ್ನು ಒಬ್ಬ ನಿಮ್ಮ ಶಿಕ್ಷಣ ಮಂತ್ರಿ, ನೀವೇ ಮಾಡಿದಂಥ ಒಬ್ಬ ಮಂತ್ರಿ, ಅಲ್ಲಪ್ಪ ನನಗೆ ಗೊತ್ತಿಲ್ಲ, ನಾನು ಕನ್ನಡ ಕಲಿತೀನಿ, ಇವತ್ತಿಂದ ಇಡೀ ರಾಜ್ಯವನ್ನು ರಿಪ್ರೆಸೆಂಟ್ ಮಾಡ್ತೀನಿ. ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಂದರೆ ಅದು ಒಬ್ಬ ಮನುಷ್ಯನನ್ನು ಫೌಂಡೇಶನ್ ಕೊಡುವಂಥ ಡಿಪಾರ್ಟ್ಮೆಂಟು. ಇಂಥ ಡಿಪಾರ್ಟ್ಮೆಂಟನ್ನು ನೀವು ಅಂತ ಒಬ್ಬ ಆಯೋಗನ ಕೈಯಲ್ಲಿ ಈ ಬಗ್ಗೆ ಮಾತಾಡಬಾರ್ದು. ನಾನು ಒಬ್ಬ ಆಯೋಗನ ಕೈಯಲ್ಲಿ ಕೊಟ್ಟಿದ್ದೀರಿ. ನಾ ಹೇಳ್ತಿರಲಿಲ್ಲ ಆಯೋಗ ಅಂತೇಳಿ. ಅವರು ಮಾತಾಡುವಂಥ, ಅವ್ರಿಗೆ ಪೇಷನ್ಸೇ ಇಲ್ಲ, ಯಾರ ಹತ್ರ ಕೇಳ್ತಾ ಇಲ್ಲ. ಅವ್ರು ಕೇಳುವಂಥ ಸೌಜನ್ಯತೆಯೂ ಇಲ್ಲ. ಅಂಥವ್ರನ್ನ ನೀವು ಮಿನಿಸ್ಟ್ರಲ್ಲಿ ಇಟ್ಟಿದ್ದೀರಿ. ದಯವಿಟ್ಟು, ನಾನು ನಿಮ್ಗೆ ಹೇಳುವಷ್ಟು ದೊಡ್ಡವರಲ್ಲ ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್. ನಿಮ್ಗೆ ಗೊತ್ತಿದೆ ರಾಜಕೀಯ ಏನು. ಇದು ರಾಜಕೀಯ ಬಿಟ್ಬಿಡ್ರಿ. ನೀವು ಒಂದು ಕರ್ನಾಟಕದಲ್ಲಿರುವಂಥ ಪ್ರೌಢ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ಕೊಡುವಂಥ ಒಬ್ಬ ಮಂತ್ರಿ, ಇದನ್ನು ಒಂದು ಮಕ್ಕಳನ್ನು ಫೌಂಡೇಶನ್ ಕ್ರಿಯೇಟ್ ಮಾಡುವಂಥ ಒಂದು ವಿಭಾಗವನ್ನು ಅವ್ರ ಕೈಯಲ್ಲಿ ಕೊಟ್ಟಿರಿ. ಎಂಥವ್ರ ಕೈಯಲ್ಲಿ ಕೊಟ್ಟಿದ್ರಿ? ದಯವಿಟ್ಟು ನಿಮಗೇನಾದರೂ ಸ್ವಲ್ಪ ಆದರೂ ನಮ್ಮ ಕರ್ನಾಟಕದ ಜನತೆ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ಇದ್ದರೆ ದಯವಿಟ್ಟು ತಕ್ಷಣ ಅವರ ಆ ಶಿಕ್ಷಣ ಖಾತೆಯನ್ನು ಅವ್ರು ತಗೊಳ್ರಿ. ಮತ್ತು ಅವರಲ್ಲಿ ಯಾವ ಕ್ಯಾಲಿಬರ್ ಇದೆ ನೀವು ಮಂತ್ರಿನೇ ಮಾಡಿರಿ. ಅವರಲ್ಲಿ ಯಾವ ಕ್ಯಾಲಿಬರ್ ಇದೆ ಆ ಪೋರ್ಟ್ಫೋಲಿಯೋ ಅವ್ರಿಗೆ ಕೊಡ್ರಿ. ಇದಕ್ಕೆ ನೋಡಿ, ಯಾರು ಶಿಕ್ಷಣ ಗೊತ್ತಿಲ್ಲ ಶಿಕ್ಷಣ ಮಂತ್ರಿ, ಹಣಕಾಸು ಗೊತ್ತಿಲ್ಲ ಹಣಕಾಸಿನ ಮಂತ್ರಿ, ಕೃಷಿನೇ ಗೊತ್ತಿರಲಾರಂಥವ್ರು ಒಬ್ಬೊಬ್ಬರು ಕೃಷಿ ಮಂತ್ರಿ ಮಾಡಿಬಿಡ್ತೀರಿ ನೀವು. ನಿಮ್ಮ ಒಂದೇ ಸರ್ಕಾರದಲ್ಲಿ ಹೇಳ್ತಾ ಇಲ್ಲ, ನಾ ಎಲ್ಲರ ಸರ್ಕಾರದಲ್ಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಬರಲಿ, ಮಾಡಬೇಡ್ರಿ, ಇವನ್ನೆಲ್ಲ ಮಾಡಬೇಡ್ರಿ ದಯವಿಟ್ಟು. ನಿಮ್ಮಲ್ಲಿ ರಿಕ್ವೆಸ್ಟ್. ಯಾಕಂದರೆ ಒಂದು ಕರ್ನಾಟಕವನ್ನು ಅಭಿವೃದ್ಧಿ ಮಾಡುವಂಥ ನಿಮಗೆ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು
ಒಂದು ರಾಜ್ಯವನ್ನು ಮುಂದುವರಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ಇದನ್ನು ತಿಳ್ಕೊಳ್ರಿ. ನಿಮಗೆಲ್ಲ ಅಷ್ಟು ಗೊತ್ತಿದೆ. ಏನೇ ಪೊಲಿಟಿಕ್ಸ್ ಇರ್ಬೋದು, ಪೊಲಿಟಿಕ್ಸ್ ಮಾಡಿರಿ, ಏನಾದರೂ ಯಾವ ಲೆವೆಲ್ಗಾದ್ರೂ ಪೊಲಿಟಿಕ್ಸ್ ಮಾಡಿ, ಬಟ್ ಈ ರೀತಿ ಪೊಲಿಟಿಕ್ಸ್ ಮಾಡಿರಿ. ಅದು ನಿಮ್ಮ ಘನತೆ ಗೌರವಕ್ಕೆ ಧಕ್ಕೆ ಕೊಡ್ತದೆ. ಶ್ರೀಯುತ ಸಿದ್ದರಾಮಯ್ಯನವರೇ, ನಮ್ಗೆ ಗೊತ್ತು, ನಾವು ನಿಮ್ಮನ್ನು ಮೊದಲು ಮಿನಿಸ್ಟರ್ ಆದಾಗಿಂದ ನೋಡಿದ್ದೇವೆ, ನೀವು ಯಾವ ರೀತಿ ಇದ್ದೀರಿ, ಎಂಥ ಮನುಷ್ಯ. ಕರ್ನಾಟಕ ಕಂಡಂಥ ಒಬ್ಬ ಬೆಸ್ಟ್ ಚೀಫ್ ಮಿನಿಸ್ಟರ್ ಅಂತೂ ತಪ್ಪಲ್ಲ. ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯನವರೇ, ಶ್ರೀಯುತ ಡಿ ಕೆ ಶಿವಕುಮಾರ್ ಅವರೇ, ದಯವಿಟ್ಟು ತಿಳ್ಕೊಳ್ಳಿ, ಇದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಜನತೆಗೆ ನನ್ನೊಂದು ವಿನಂತಿ. ನಾನು ಫಸ್ಟ್ ನನ್ನ ಸಂಚಿಕೆಯಲ್ಲಿ ಹೇಳಿದ್ದೆ, ನೀವು ಆರಿಸುವಾಗ ಒಬ್ಬ ಮನುಷ್ಯನನ್ನು ತಿಳ್ಕೊಡ್ರಿ. ಅವ್ನು ಓಟ್ ಹಾಕ್ಬೇಕಾದ್ರೆ ಅವ್ನು ತಿಳ್ಕೊಡ್ರಿ. ಅವನೇನು, ಇವನ ಕ್ಯಾಲಿಬರ್ ಏನು, ಏನು ಮಾಡ್ಬೋದು. ನಿಮ್ಮ ಮತವನ್ನು ಹಾಕೊಂಬಂದು ಸಹಿತ ಸ್ವಲ್ಪ ವಿಚಾರ ಮಾಡಿರಿ. ಕರ್ನಾಟಕ ಜನತೆ ನೀವು ಪ್ರೊಟೆಸ್ಟ್ ಮಾಡಿರಿ, ದಯವಿಟ್ಟು ಪ್ರೊಟೆಸ್ಟ್ ಮಾಡಿರಿ. ಇದನ್ನು ಮಾಡೋದ್ರಿಂದ ಒಂದು ರಾಜ್ಯ ಉದ್ಧಾರ ಆಗ್ತದೆ. ಥ್ಯಾಂಕ್ ಯು ವಾಚಿಂಗ್ ಫಾರ್ ದಿಸ್ ಸಂಚಿಕೆ. ನಮಸ್ಕಾರ.